ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಶ್ರುತ್, ನೇತ್ರ ತಜ್ಞ, ವಿಜಯ ನೇತ್ರಾಲಯ. ಇವತ್ತಿನ ಪ್ರೋಗ್ರಾಮ್ ಏನಪ್ಪ ಅಂತಂದರೆ ನಿದ್ದೆ ಮನುಷ್ಯನಿಗೆ ತುಂಬ ಅಗತ್ಯ. ನಾವು ನಿದ್ದೆ ಮಾಡಿದಾಗಲೇ ನಮ್ಮ ಬಾಡಿನಲ್ಲಿರ್ತಕ್ಕಂಥ ಸೆಲ್ಸ್ ರಿಪೇರ್ ಆಗೋದು. ಯಾವ ರೀತಿಯಲ್ಲಿ ನಾವು ನಿದ್ದೆ ಕಳ್ಕೊತೀವಿ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋದು. ಬ್ಲೂ ಲೈಟ್, ಎಸ್ಪೆಷಲಿ ಲೈಟ್ನ ನಾವು 7 ಕಲರ್ಸ್ಗೆ ನಾವು ಡಿವೈಡ್ ಮಾಡಿ. ವಿಸಿಬಲ್ ಲೈಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 7 ಕಲರ್ಸ್. ಅದನ್ನು ನಾವು ವಿಸಿಬಲ್ ಲೈಟ್ ಸ್ಪೆಕ್ಟ್ರಮ್ ಅಂತ ಹೇಳಿ, ರಫ್ ಆಗಿ ಹೇಳಬೇಕಪ್ಪ ಅಂತಂದರೆ 400ರಿಂದ 800 ನ್ಯಾನೋಮೀಟರ್ಸ್ವರೆಗೂ ನಾವು ವಿಸಿಬಲ್ ಲೈಟ್ನ ನಾವು ನೋಡ್ತೀವಿ. ನಿಯರ್ ದ ಬ್ಲೂ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಅಂದರೆ 400 to 450 ನ್ಯಾನೋಮೀಟರ್ಸ್ ಏನಿದೆ, ಗುಡ್ ಬ್ಲೂ ಲೈಟ್ ಇದೆ, ಬ್ಯಾಡ್ ಬ್ಲೂ ಲೈಟ್. ಗುಡ್ ಬ್ಲೂ ಲೈಟ್ಗೆ ಗುಡ್ ಬ್ಲೂ ಲೈಟ್ ನಮಗೆ ತುಂಬ ಅಗತ್ಯ. ಯಾವಾಗ ಈ ಲೈಟ್ ನಮ್ಮ ಪಾಪೆಯ ಮೂಲಕ ರೆಟಿನಾ ಮೇಲೆ ಬೀಳುತ್ತೆ, ಎಸ್ಪೆಷಲಿ ಈ ಬ್ಯಾಡ್ ಬ್ಲೂ ಲೈಟ್ ಇದೆಯಲ್ಲ, ನಮ್ಮ ಮೆದುಳಿಗೆ ಸಿಗ್ನಲ್ಸ್ ಕಳಿಸುತ್ತೆ. ನಮ್ಮ ಮೆದುಳಿನಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇದೆ. ಈ ಪಿಟ್ಯೂಟರಿ ಗ್ಲ್ಯಾಂಡ್ ನಿದ್ದೆ ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಈ ನಿದ್ದೆ ಹಾರ್ಮೋನ್ ಹೆಸರು ಮೆಲಟೋನಿನ್ ಅಂತ. ಯಾವಾಗ ನಾವು ನಮ್ಮ ಮೊಬೈಲ್ ಫೋನ್ ಇರ್ಬೋದು, ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಈವನ್ LED ಲೈಟ್ಸ್ ಇರ್ಬೋದು, ನಿದ್ದೆ ಮಾಡೋದಕ್ಕೆ 2 ಅವರ್ ಮುಂಚೆ ನೀವು ಎಲ್ಲ ಲೈಟ್ ಸೋರ್ಸಿಂದ ನೀವು ಕಟ್ ಆಫ್ ಆಗಿ, ಎಸ್ಪೆಷಲಿ ಮೊಬೈಲ್ ಫೋನ್ಸ್, ಟೆಲಿವಿಷನ್ ಸ್ಕ್ರೀನ್ಸ್, ಲ್ಯಾಪ್ಟಾಪ್ ಆ್ಯಂಡ್ ಈವನ್ LED ಲೈಟ್. ನಾನು ಹೇಳೋದಿಷ್ಟೇ, 2 ಅವರ್ ಮುಂಚೆ ನೀವು ಕಟ್ ಆಫ್ ಮಾಡಿದ್ರೆ ನಿಮ್ಮ ನಿದ್ದೆ ಹಾರ್ಮೋನ್ ಚೆನ್ನಾಗಿ ಸೆಕ್ರೇಟ್ ಆಗುತ್ತೆ. ನೀವು ಚೆನ್ನಾಗಿ ನಿದ್ದೆ ಮಾಡ್ತೀರಾ. ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಿಮ್ಮ ಬಾಡಿ ಚೆನ್ನಾಗಿ ರಿಪೇರ್ ಆಗುತ್ತೆ. ನೀವು ನೆಕ್ಸ್ಟ್ ಡೇ ತುಂಬ ಎಫೆಕ್ಟಿವ್ ಆಗಿ ನೀವು ಫಂಕ್ಷನ್. ಒಂದು ಪ್ರೋ ಟಿಪ್ ಏನಪ್ಪ ಅಂತಂದರೆ, ಕೆಲವು ಫುಡ್ಸ್ನಲ್ಲಿ ನಾವು ನಿದ್ದೆ ಹಾರ್ಮೋನ್ ಅಥವಾ ಮೆಲಟೋನಿನ್ ಅಂಶಗಳು ಚೆನ್ನಾಗಿರುತ್ತೆ ಕೆಲವು ಫುಡ್ಸಲ್ಲಿ. ಫಾರ್ ಎಕ್ಸಾಂಪಲ್ ಪಿಸ್ತಾ ಇಸ್ ವೆರಿ ರಿಚ್ ಇನ್ ಮೆಲಟೋನಿನ್. ನಾವು ನಿದ್ದೆ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಮುಷ್ಟಿ ಫುಲ್ ನಾವು ಪಿಸ್ತಾ ತಿಂದರೆ ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಬಟ್ ಮೇನ್ಲಿ ಐ ವುಡ್ ಸೇ ಅವಾಯ್ಡ್ ಹಾರ್ಮ್ಫುಲ್ ಬ್ಲೂ ಲೈಟ್, ಎಸ್ಪೆಷಲಿ ಡ್ಯೂರಿಂಗ್ ಸ್ಲೀಪ್. ಆ್ಯಂಡ್ ಎಸ್, ಬ್ಲೂ ಬ್ಲಾಕಿಂಗ್ ಗ್ಲಾಸಸ್ ಬರುತ್ತೆ ನಿಮಗೆಲ್ಲ ಕನ್ನಡಕ ಅಂಗಡಿನಲ್ಲೂ ಇವಾಗೆಲ್ಲ ರೆಡಿಮೇಡ್ ಎಲ್ಲ ಸಿಗ್ತಾ ಇದೆ. ಎಸ್, ಡ್ಯೂರಿಂಗ್ ದ ಡೇ ನೀವು ಅದು ಉಪಯೋಗಿಸಿದ್ರೆ ಒಂದು ಸ್ವಲ್ಪ ಮುಖ್ಯವಾಗಿ ಮಲ್ಕೊಳ್ಳೋಕೆ 2 ಅವರ್ ಮುಂಚೆ ಅವಾಯ್ಡ್ ಕಂಪ್ಯೂಟರ್ ಸ್ಕ್ರೀನ್ಸ್, ಅವಾಯ್ಡ್ ಮೊಬೈಲ್ ಫೋನ್ಸ್ ಆ್ಯಂಡ್ ಅವಾಯ್ಡ್ LED ಲೈಟ್ಸ್. ಅದರಲ್ಲೂ ಕೋಲ್ಡ್ LED ಲೈಟ್ಸ್ ಅವಾಯ್ಡ್ ಮಾಡಬೇಕು. ವಾರ್ಮ್ LED ಲೈಟ್ಸ್ ನೀವು ಬಳಸ್ಬೋದು. ಥ್ಯಾಂಕ್ ಯು.